ಮತ್ತೋರ್ವ ಈ ಕ್ಷೇತ್ರದ ಗೌರವಾನ್ವಿತ ಮಾಜಿ ಶಾಸಕರು, ನನ್ನ ನಾಯಕರು ಆದಂಥ KS ಕಿರಣ್ ಕುಮಾರ್ ಸರ್ ಅವರೇ, ಮತ್ತೋರ್ವ ನನ್ನನ್ನು ಮತ್ತೆ ನನ್ನ ಜೊತೆಗೆ 15 ಜನರನ್ನು ಒಟ್ಟು 15 ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷನನ್ನಾಗಿ ಮಾಡಿದೆ. ಅದಕ್ಕೆ ಕಾರಣೀಭೂತರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕಿರಣ್ ಕುಮಾರ್ ಸಾಹೇಬರು, ಚಂದ್ರಶೇಖರ್ ಗೌಡರು, ಚಿಕ್ಕಣ್ಣವರು, ತಾಲೂಕಿನವರಿಗೆ ನಾನು ಮೊದಲನೇದಾಗಿ ಹಾಗೂ ನನ್ನ ನಾಯಕರುಗಳಾದಂಥ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲರೂ. ಮತ್ತು ಎಷ್ಟು ಜಿಲ್ಲೆ 31 ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷಗಳು ಮತ್ತು ರಾಜ್ಯಕ್ಕೆ HM ರೇವಣ್ಣ ಅವರು ಇದಕ್ಕೆ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ. ಕ್ಯಾಬಿನೆಟ್ ಲೆವೆಲ್ನ ಸಚಿವರಾಗಿ ಅವರು ಅಧ್ಯಕ್ಷರಾಗಿರ್ತಾರೆ. ಅವ್ರ ಜೊತೆ 5 ಜನ ಉಪಾಧ್ಯಕ್ಷರುಗಳು ಕೂಡ ಇರ್ತಾರೆ. ಅದರಿಂದ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಾವು ಇಲ್ಲಿ ಕಚೇರಿ ಇರುತ್ತೆ, ನಿಮಗೆ ಏನೇ ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯಾವುದು ಪಂಚ ಗ್ಯಾರಂಟಿಗಳ 5 ಯೋಜನೆಗಳಲ್ಲಿ ನಿಮ್ಗೆ ಯಾವುದೇ ತೊಂದರೆ ಇದ್ರೂ ಕೂಡ ಇಲ್ಲಿ ಬಂದು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಆ ಸಂಬಂಧಪಟ್ಟ ಇಲಾಖೆಯವರಿಗೆ ನಮ್ಮ ಅರ್ಜಿಗಳನ್ನು ನೀಡಿ ಮತ್ತು ತಾವು ಪಡೆಯತಕ್ಕಂಥ ನಿಮ್ಮಲ್ಲಿ ಏನು ಲೋಪಗಳು ಕಂಡು ಬಂದರೆ ಅಥವಾ ತಮ್ಮ ಇಂಪ್ರೆಷನ್ ಇರ್ಬೋದು, ಬೇರೆ ಏನೇ ಇರಲಿ ಅವುಗಳನ್ನು ಸರಿಪಡಿಸಿ ನಿಮಗೆ ಏನು ಯಾರೂ ಕೂಡ ಹಸಿವಿನಿಂದ ಸಾಯಬಾರ್ದು, ಹಸಿವು ಮುಕ್ತ ಕರ್ನಾಟಕ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರ ಯೋಜನೆ. ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಇದು ಎಲ್ಲ ಎಲ್ಲರೂ ಕೂಡ ಅದೇ ಉದ್ದೇಶದಿಂದ ನಾವು ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಮತ್ತು ಯುವನಿಧಿ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ತಲುಪುವಂಥ ಕೆಲಸವನ್ನು ನಾವು 15 ಸುಮ್ಮನೆ ಅಷ್ಟೇ ನಾನು ಅಧ್ಯಕ್ಷ, 15 ಜನನೂ ಕೂಡ ಅಧ್ಯಕ್ಷರೇ, 15 ಜನಕ್ಕೂ ಕೂಡ ಜವಾಬ್ದಾರಿ ಇದೆ. ಆದರೆ ಅದರಲ್ಲಿ ಪಾರ್ಟನ್ನು ಹಂಚಬೇಕಾಗುತ್ತೆ. ಅದರಿಂದ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲಿವರೆಗೆ ಸರ್ಕಾರ ನನಗೆ ಅವಕಾಶ ಕೊಟ್ಟಿರುತ್ತೋ ಅಲ್ಲಿಗೂ ಕೂಡ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ನನಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ನಾಯಕರಾದಂಥ KS ಕಿರಣ್ ಕುಮಾರ್ ಅವರಿಗೆ ಮತ್ತೆಲ್ಲರೂ ಕೂಡ ನಾನು ಮತ್ತೊಮ್ಮೆ ನಡೆಸಿ ನನ್ನ ಮಾತನ್ನು ಈ ಒಂದು ಯೋಜನೆಗಳ ಅನುಷ್ಠಾನದ ತಾಲೂಕು ಅಧ್ಯಕ್ಷರಾದಂಥ ಸನ್ಮಾನ್ಯ ಚಂದ್ರಶೇಖರ್ ಅವರೇ, ನಮ್ಮ ಶಾಸಕರು ಆಗಿದ್ದಂಥ ಸನ್ಮಾನ್ಯ ಕಿರಣ್ ಕುಮಾರ್ ಅವರೇ, ಮತ್ತು ಮುಖಂಡರಾದಂಥ ಮುರಳೀಧರ ಹಾಲಪ್ಪನವರೇ, ಕೃಷ್ಣೇಗೌಡರೇ, ಮತ್ತು ಎಲ್ಲ EO ಅವರೇ, ತಹಸೀಲ್ದಾರ್ ಸಾಹೇಬ್ರೆ, ಮತ್ತು ಎಲ್ಲ ಈ ಒಂದು ತಾಲೂಕಿಗೆ ಈ ಒಂದು ಗ್ಯಾರಂಟಿ ಅನುಷ್ಠಾನದ ಯೋಜನೆಗೆ ಆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಇವತ್ತು ಒಂದು ಸರ್ಕಾರ ಮಾಡ್ತಕ್ಕಂಥ ಯೋಜನೆ ಏನಿದೆ ಆ ಯೋಜನೆ ಫಲಪ್ರದವಾಗಿ ಎಲ್ಲ ಭಾಗಕ್ಕೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ತಲುಪ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಮಿಟಿ ಸಮಿತಿಗಳನ್ನ ತಾಲೂಕು ವಾರು ಏನು ಮಾಡಿದ್ದಾರೆ. ಖಂಡಿತ ಈಗ ಅದು ಅನುಷ್ಠಾನ ಆಗಬೇಕು, ಎಲ್ರಿಗೂ ಕೂಡ ಇದರ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಈ ಆದೇಶವನ್ನು ಮಾಡಿದೆ, ಖಂಡಿತ ಅದು ಉತ್ತಮ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಜನತೆಗೂ ಕೂಡ ಈ 5 ಭಾಗ್ಯಗಳ ಎಲ್ಲ ಕೂಡ ಪ್ರತಿ ಕಾಲಕ್ಕೆ ಸರಿಯಾಗಿ ಎಲ್ಲರಿಗೂ ದೊರಕುವಂಥ ನಿಟ್ಟಿನಲ್ಲಿ ಇದನ್ನ ಚುರುಕಾಗಿ ನೋಡ್ಕೊಳ್ಳುವಂಥ ಕೆಲಸ ಈ ಸಮಿತಿಯವರು ಮಾಡಲಿ ಅಂತಕ್ಕಂಥದ್ದು ನಾನು ಅದು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನನ್ನ ಮಾತನಾಡ್ತೀನಿ. ಮೆಚ್ಚುಗೆ ಅಂತ ಹೇಳಿದ್ರೆ ಶಾಸಕರು ಸುರೇಶ್ ಬಾಬು ಅವರು ಹೌಸಲ್ಲಿ ಫ್ಲೋರ್ ಲೀಡರ್ ಇದ್ದಾರೆ. ಯಾವುದೇ ತರದ ವ್ಯತ್ಯಾಸಗಳು ಇಲ್ದಂಗೆ, ತಾರತಮ್ಯ ಇಲ್ದಂಗೆನೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಇದ್ರೂ ಸಹಿತ ಬಂದು ಸಂತೋಷವಾಗಿ ಪಾಲ್ಗೊಂಡು ಅವ್ರಿಗೂ ಹೆಚ್ಚಿಗೆ ಜವಾಬ್ದಾರಿ ಇದೆ. ಸರ್ಕಾರದ 5 ನಾವೇನು ವಾಗ್ದಾನ ಕೊಟ್ಟಿದ್ವಿ ಪ್ರಾಮಾಣಿಕವಾಗಿ ಅನುಷ್ಠಾನ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಭಾಗವಹಿಸಿದಾರಲ್ಲ, ನಮ್ಗೆಲ್ರಿಗೂ ಅದು ಹಿಡಿಸ್ತು. ನಾವು ಶಾಸಕರು ಭಾಗವಹಿಸ್ತಾರೋ ಸರ್ಕಾರದ ಕಿರಣ್ ಕುಮಾರ್ ಅವರಂದ್ರೆ ದೊಡ್ಡ ಮನಸ್ಸು ಬಂದಿದ್ದಾರೆ ಅಂತ ಹೇಳಿ ನಮ್ಗೆಲ್ರಿಗೂ ಧನ್ಯವಾದಗಳು. ಆಮೇಲೆ ಎಲ್ಲಾ ತಾಲೂಕುಗಳಿಗೂ ನಾವು ಭೇಟಿ ಕೊಡ್ತಾ ಇದ್ದೀವಿ. ಹೇಗೆ ನಮ್ಮ ವಾಗ್ದಾನ ಸಮಿತಿದು ಕೊಠಡಿ ಹೇಗಿರುತ್ತೆ, ಪೀಠೋಪಕರಣಗಳು, ಅವ್ರಿಗೆ ಸೇವಾದಳದ ರಾಜ್ಯ ಉಪಾಧ್ಯಕ್ಷ ತಹಸೀಲ್ದಾರ್ ಮುರುಂದರ್ ಅವರೇ, ಹಾಗೂ ಬ್ಲಾಕ್ ಅಧ್ಯಕ್ಷ ಚಿಕ್ಕಣ್ಣವರೇ, ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಾಂಡೂರವರೇ, ಗ್ಯಾರಂಟಿ ಸಮಿತಿ ಎಲ್ಲ ಪದಾಧಿಕಾರಿಗಳು ಅವರೆಲ್ಲ ಕಾರ್ಯಕರ್ತ ಬಂಧುಗಳು, ಇದು ಗ್ಯಾರಂಟಿಗಳನ್ನೇನು ಸರ್ಕಾರ ಜಾರಿಗೆ ತಂದಿದೆ ಅದು ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇದೆಯೇ ಇಲ್ಲ ಅದ್ರ ಬಗ್ಗೆ ಒಂದು ಗಮನ ಹರಿಸಬೇಕು, ಅದನ್ನ ನೋಡ್ಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಕಮಿಟಿ. ಸಾಕಷ್ಟು ಇವತ್ತು ನಮಗೆ ಫೋನ್ ಬರ್ತಾ ಇರ್ತಾರೆ, ಶಾಸಕರು ಸಾಕಷ್ಟು ಬರ್ತಾ ಇರ್ಬೋದು, ನಮಗೆ ಗ್ಯಾರಂಟಿ ಹಣ ಬರ್ತಾ ಇಲ್ಲ, ಗ್ಯಾರಂಟಿ ಹಣ ಬರ್ತಾ ಇಲ್ಲ ಅಂತ. ಆ ಒಂದು ಇದರಲ್ಲಿ ಈ ಒಂದು ಸಮಿತಿ ಅಧ್ಯಕ್ಷರು ಒಂದು ಕಾರ್ಯ ಮಹತ್ತರವಾಗಿತ್ತು.
ಅರ್ಹ ಬಡವರಿಗೆ ಯಾರಿಗೆ ತಲುಪ್ತಾ ಇಲ್ಲ ಅದನ್ನ ಗುರುತಿಸಿ ಅವರಿಗೆ ಸರ್ಕಾರದ ಈ ಸವಲತ್ತು ತಂದಂತ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ಸಮಿತಿಯ ಕರ್ತವ್ಯ ಆಗಿದೆ. ಹಾಗಾಗಿ ಇಲ್ಲಿ ಜನರ 5 ಗ್ಯಾರಂಟಿಗಳಿಗಾಗಿ ಬರ್ತಕ್ಕಂಥ ಜನ ಸಾಕಷ್ಟು ಇರೋದ್ರಿಂದ ಮುರಳೀಧರ ಅವರು ಹೇಳಿದಾಗ ಒಂದು ಕೊಠಡಿಯನ್ನು ವಿಶಾಲವಾದ ಕೊಠಡಿ ಆಗಬೇಕು, ಒಂದು ಶೌಚಾಲಯದ ವ್ಯವಸ್ಥೆ ಹೋಗಬೇಕು. ಜನರಿಗೆ ಏನು ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳಾದ್ರೆ ಚಿಕ್ಕದಾಗುತ್ತೆ, ಸಾರ್ವಜನಿಕರಿಗೂ ಕೂಡ ಶೌಚಾಲಯದ ವ್ಯವಸ್ಥೆ ಇದ್ರೆ ಬಹಳ ಒಳ್ಳೆಯದು. ಆ ನಿಟ್ಟಿನಲ್ಲಿ ಗಮನ ಹರಿಸಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.